ಮನುಷ್ಯರು ಜಗ್ಗಿ ಜನ ಇರ್ತಾರೆ ಒಬ್ಬನಾಗ, ಆಳು ಕಾಳು ಎಲ್ಲ ಜಗ್ಗಿ ಜನ ಇರ್ತಾರೆ. ಆ ಜಗ್ಗಿ ಜನ ಇದ್ದಾಗ ಒಬ್ಬಳೆ ಮಗಳು ಇರ್ತಾಳ ರಾಜಿಗ, ಒಬ್ಬಳೆ ಮಗಳು ಇರ್ತಾಳ. ನಾನು ಯಾರಿಗೆ ಕೊಡ್ಬೇಕಪ್ಪ, ಒಬ್ಬಳೆ ಮಗಳಾಗ ನಾನು ಸೌಕರ್ಯ ಕೊಡ್ಬೇಕಲ್ಲ, ನನ್ನ ಮನ್ಯಾಗ ಕಷ್ಟ ಬಿದ್ದಿಲ್ಲ ನನ್ನ ಮಗಳ ಅಂತ ಹೇಳ್ತಾನಂತ. ಆದ್ರೆ ಮೂವರು ಇರ್ತಾರೆ ಮನ್ಯಾಗ, ದೇವ್ರ ನೆಂಬಿದವ್ರು ಇರ್ತಾರೆ. ಇದ್ದಾಗ ಯಾರಿಗೆ ಕೊಡ್ಬೇಕಪ್ಪ ಇವ್ರು ಮೂವರ್ದಾಗ ನಾನು ಅಂತ ಆಲೋಚನೆ ಮಾಡ್ತಿರ್ತಾನೆ. ಆಲೋಚನೆ ಮಾಡಿದಾಗ ಇವ್ರಿಗೆ ಏನೇನ ನಮ್ಮ ಕೆಲಸ ಇಡ್ಬೇಕಲ್ಲ, ಅದ್ರಾಗ ಗೆದ್ದು ಬಂದ್ರೆ ನನ್ನ ಮಗಳು ಕೊಡ್ತಲ್ಲ ಅಂತ ಅವ್ರು ನೆನಪಿರ್ತಾರೆ ದೇವ್ರ ರಾಜಿಗ. ಅದು ಕೆಲಸ ಕೊಡ್ತಾನೆ. ಮೂವರಿಗೆ ಕೋಳಿ ಕೊಡ್ತಾನೆ, ಒಬ್ಬೊಬ್ರಿಗೆ ಒಂದೊಂದು ಕೋಳಿ ಕೊಡ್ತಾನೆ. ಆ ಕೋಳಿ ನಾನು ಯಾರು ನೋಡಿರ್ಬಾರ್ದು, ಅಲ್ಲಿ ಕೊಯ್ಕೊಂಬರಕ್ ನೀನು ಹೋಗಿ ಅಂತ ಹೇಳಿರ್ತಾನೆ. ಎಲ್ಲಿ ಯಾರು ನೋಡಿರ್ಬಾರ್ದು ಅಲ್ಲಿ ಕೊಯ್ಕೊಂಬಂದ್ರೆ ನಿಮ್ಗೆ ನನ್ನ ಮಗಳು ಕೊಡ್ತಂತ ಹೇಳಿರ್ತಾನೆ. ಆದ್ರೆ ಒಬ್ಬತ್ತು ಹೋಗಿ ಮನೆ ಒಳಗೆ ಹೋಗಿ ಕೊಯ್ಕೊಂಬರ್ತಾನೆ. ನನ್ಗೆ ಯಾರು ನೋಡಿಲ್ಲಲ್ಲ ಆ ಬೀರುನೊಳಗೆ ಕೊಯ್ಕೊಂಬರ್ತಾನೆ. ಮತ್ತೆ ಇನ್ನೊಬ್ಬತ್ತ ಮತ್ತೆ ಕಾಡಿಗೆ ಹೋಗ್ತಾನ ಹೊಲ್ಕ, ಆ ಹೊಲ್ದಾಗ ಯಾರು ನೋಡಿಲ್ಲಲ್ಲ ಅಂತ ಮತ್ತೆ ಅಲ್ಲಿ ಕೊಯ್ಕೊಂಬರ್ತಾನೆ. ಇನ್ನೊಬ್ಬತ್ತ ಮತ್ತೆ ಆಲೋಚನೆ ಮಾಡ್ತಾನ. ಆಲೋಚನೆ ಮಾಡಿದಾಗ ಹೆಂಗ್ ಆಲೋಚನೆ ಮಾಡ್ತಾನಪ್ಪ ಅಂತಂದ್ರೆ ದೇವ್ರದ ಆಲೋಚನೆ ಮಾಡ್ತಾನೆ. ಯಾರು ನೋಡಿದೈತಿ ದೇವ್ರು ನೋಡ್ತಾನಲ್ಲ, ಆ ದೇವ್ರು ನೋಡ್ತಾನಂತ ಅಂಬಕ್ಕ ಎಲ್ಲ ಬಂದು ನಿಂತ್ಕೊಂಡಕ್ಕ. ಮತ್ತೆ ಯಾರದ ಏನಪ್ಪ ನೀನ್ ಎದಕ್ಕೆ ಕೊಯ್ಕೊಂಬಂದಿಲ್ಲ ಅಂತ ಕೇಳ್ತಾನೆ. ಇಲ್ಲ ರಜಾ ನನಗೆ ಯಾರು ಯಾರ ನೋಡ್ಬಾರ್ದು ಅಂತ ಹೇಳಿದಲ್ಲ ನೀನು, ನನಗೆ ದೇವ್ರು ನೋಡ್ದ, ನನಗೆ ಆ ನೋಡ್ದಕ್ಕೆ ನಾನು ಕೊಯ್ಕೊಂಬರಲ್ಲ. ನೀನು ಹೇಳಿದಲ್ಲ ನೀನು ಕೊಯ್ಕೊಂಬರ್ಬಾರ್ದು ಯಾರು ನೋಡ್ಲಂಗ ಅಂತ ಹೇಳಿದಲ್ಲ, ನನಗೆ ದೇವ್ರು ನೋಡ್ದೆ ಅದಕ್ಕೆ ನಾನು ಕೊಯ್ಕೊಂಬಂದಿಲ್ಲ ಅಂತ ಹೇಳ್ತಾರೆ. ದೇವ್ರ ಸ್ತೋತ್ರ ಮೇಲೆ ರಾಜಮ್ಮ ನಿನ್ನ ದೇವರು ನಿನ್ನ